ತಿನ್ನೋದಿಲ್ಲ ಅಂತ ಗೌರ್ಮೆಂಟ್ ಏನ್ ಮಾಡ್ತಾರೆ ಅಂದ್ರೆ ಬಿಸಿ ಊಟ ಅಂತ ತಂದಿದ್ದಾರೆ. ಅದಕ್ಕೋಸ್ಕರ ಹಾಲು ಎಗ್ಗು ಅದೆಲ್ಲ ಕೊಡ್ತಾರೆ ನಿಮಗೆ ಡೈಲಿ, ಆಯ್ತಾ, ಮಧ್ಯಾಹ್ನ ಊಟಕ್ಕೆ. ಆಮೇಲೆ ಈಗ ನೀವು ಇಲ್ಲಿ ಇಷ್ಟೆಲ್ಲ ತಿಳ್ಕೊಂಡ್ರೆ ಮನೆಗೆ ಹೋದ್ಮೇಲೆ ನಿಮ್ ತಂದೆ ತಾಯಿಗೆ ಹೇಳ್ಬೇಕು. ಈಗ ಒಬ್ಬೊಬ್ರು ಅಜ್ಜಿ ಇರ್ತಾರೆ, ಸುಸ್ತಾಗ್ತಿರುತ್ತೆ, ಅವ್ರು ಸುಮ್ಮನೆ ಸುಸ್ತಾಗ್ತಾರೆ ಅಂತಾರೆ, ಒಂದ್ ದೊಡ್ಡ 650 ತೊಗೊಳೋದೈತಿ ಮಕ್ಕೊಳೋದೈತಿ ಅಂತ ಚಾಕ್ಲೇಟ್ ಮಾಡ್ತಾರೆ ಅದನ್ನೆಲ್ಲ ಗುಳಿಗಿನ. ಅದೇ ಎದಕ್ಕಂದ್ರೆ ಚೆಕ್ ಮಾಡಿಸ್ಬೇಕು ಬ್ಲಡ್ ಎಲ್ಲಾನು. ಅಟ್ಲೀಸ್ಟ್ ಒಂದು 6 ಮಂತ್ಸ್ ಒಂದ್ಸಲ ಚೆಕ್ ಮಾಡಿಸ್ತಿರ್ಬೇಕು. ಆಮೇಲೆ ನಿಮ್ಮಲ್ಲಿ ಯಾರಿಗಾದ್ರು ತೊಂದರೆ ಇರ್ತದೆ, ಆಯ್ತಾ, ಪೀರಿಯಡ್ಸ್ ಆದಾಗ ಏನಾಗುತ್ತೆ ಜಾಸ್ತಿ ಬ್ಲೀಡಿಂಗ್ ಆಗ್ತಿತ್ತು ಹಂಗಿಂತಂದ್ರೆ ನೀವು ಸುಮ್ಮನೆ ಇರ್ತೀರಿ, ಅದನ್ನ ಸುಮ್ಮನೆ ಇಟ್ಕೋಬಾರ್ದು, ಆಯ್ತಾ. ನಿಮ್ಮ ಮಮ್ಮಿ ಇರ್ತಾರೆ ಹೇಳ್ಬೇಕು, ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ಬೇಕು, ತೋರಿಸ್ಬೇಕಾಯ್ತಾ. ಬ್ಲಡ್ ಕಡಿಮೆ ಹಾಕೊಂತ ಹೋದ್ರೆ ನಿಮಗೆ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಫುಲ್ ತೆಳ್ಳಗಾಗ್ಬಿಡ್ತು. ಒಬ್ಬೊಬ್ರು ನೋಡಿ ನೀವೇ ನೋಡ್ಕೊರಿ, ಒಬ್ಬೊಬ್ರು ಹೆಂಗದಿರಿ, ಒಬ್ಬೊಬ್ರು ಎಷ್ಟು ತೆಳ್ಳಗದಿರಿ ಅನ್ನೋದು. ಆಮೇಲೆ ಒಬ್ಬೊಬ್ರು ಮಕ್ಕ ಬೆಳ್ಳಗಾಗೋದು ಎದಕ್ಕಂದ್ರೆ ಇದೇ ರೀಸನ್ ಇಂದ, ಆಯ್ತಾ. ಆಮೇಲೆ ತರ ವೈಟ್ ಪ್ಯಾಚಸ್ ಇರ್ತವೆ, ಅದೆಲ್ಲ ಇದಕ್ಕೆ ಅದರಿಂದನೇ ಆಗುತ್ತೆ, ಆಯ್ತಾ. ಅದಕ್ಕೋಸ್ಕರ ನೀವೇನಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗಿ ಫ್ರೀಯಾಗೆ ಚೆಕ್ ಮಾಡ್ತಾರೆ, ಆಯ್ತಾ. ನಿಮಗೆ ಅಟ್ಲೀಸ್ಟ್ 3 ಮಂತ್ಸ್ ಒಂದ್ಸಲ ಇಲ್ಲ 6 ಮಂತ್ಸ್ ಒಂದ್ಸಲ ಹೋಗ್ಬಿಟ್ಟು ಚೆಕ್ ಮಾಡಿಸ್ಕೊತಾ ಇರ್ಬೇಕಾಯ್ತಾ. ಬ್ಲಡ್ ಚೆಕ್ ಮಾಡಿಸ್ಕೊಂಡು ನಿಮ್ದು ಬ್ಲಡ್ ಕರೆಕ್ಟ್ ಇತ್ತಂದ್ರೆ ನಿಮ್ ಬಾಡಿ ಆಲ್ಮೋಸ್ಟ್ ಎಲ್ಲಾ ತರನ ಆಕ್ಟಿವಿಟೀಸ್ ಕರೆಕ್ಟ್ ಆಗಿ ಮಾಡುತ್ತೆ. ಆಮೇಲೆ ನಿಮ್ಗೆ ಸುಸ್ತು ಏನು ಆಗೋದಿಲ್ಲ, ಆಯ್ತಾ. ಇಷ್ಟ ಹೇಳ್ಬಿಟ್ಟು ಮುಗಿಸ್ತೀನಿ. ನಿಮ್ಗೇನೋ ತೊಂದರೆ ಇತ್ತಂದ್ರೂ ಬಂದ್ಬಿಟ್ಟು ಕೇಳಿ, ಅಲ್ಲೇ ಇದು ಮಾಡ್ತೇವೆ, ಆಯ್ತಾ. ಧನ್ಯವಾದಗಳು.